ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನು ನಂಬುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ಕರ್ತನ ನಾಮ ಮಹಿಮೆ ಪಡಿಸುತ್ತಾ ವಾಕ್ಯದ ಧ್ಯಾನದ ಕಡೆಗೆ ನಾವು ಹೋಗೋಣ. ಬನ್ನಿ ಎಲ್ಲರೂ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ನಿನ್ನಾಮ ಸ್ತುತಿಸುವೆನು ಪರಲೋಕ ನಿನ್ನಾಮ ಸ್ತುತಿಸುವೆನು ಪರಲೋಕ ತಂದೆ. ನಿನ್ನ ರಾಜ್ಯವು ಬರಲಿ ರಾಜಾ, ಪರಲೋಕ ತಂದೆ. ನಿನ್ನ ರಾಜ್ಯವು ಬರಲಿ ರಾಜಾ, ಪರಲೋಕ ತಂದೆ. ರಾಜ್ಯಾತಿ ರಾಜ ನೀನೇ, ನಿನ್ನಾಮ ಮಹಿಮೆ ಹೊಂದಲಿ. ರಾಜಾದಿ ರಾಜ ನೀನೇ, ನಿನ್ನಾಮ ಮಹಿಮೆ ಹೊಂದಲಿ. ಕೈ ಹಿಡಿದು ನಡೆಸುವವನೇ, ನಿನ್ನಾಮ ಮಹಿಮೆ ಹೊಂದಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ, ಅಪ್ಪ ದೇವನೇ ಸ್ತೋತ್ರ ರಾಜ. ಈ ಆರಾಧನೆಯಲ್ಲಿ ನಿನ್ನ ನಾಮ ಮಹಿಮೆ ಪಡಿಸಿದೆ ಎಂದು ನಾನು ನಂಬುವಳಾಗಿದ್ದೇನೆ. ಕರ್ತಾವೆ ದೇವನೇ, ಈ ಸಮಯದ ಸೇವೆಗಾಗಿ ಸಬ್ಬದಿನ ಸೇವೆಯ ವಾಕ್ಯಗಳನ್ನು ನಿನ್ನ ನಾಮ ಮಹಿಮೆ ಪಡತಕ್ಕ ಹಾಗೆ ಸೇವೆಯ ಒಂದೊಂದು ವಾಕ್ಯ ಆರಾಧನೆಯಾಗಿ ಮಾರ್ಪಡಲಿ ದೇವನೇ. ತಗ್ಗಿಸಿ ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಯೂಟ್ಯೂಬ್ ನೋಡುವವರನ್ನು ಆಶೀರ್ವದಿಸು. ವಾಕ್ಯ ಅವರಿಗೆ ಯೂಸ್ ಆಗಲಿ. ವಾಕ್ಯ ಅವರ ಪರಿಸ್ಥಿತಿಗೆ ದೇವನೇ ಬಿಡುಗಡೆ ಆಗಲಿ ದೇವನೇ. ಅಪ್ಪ ಸ್ತೋತ್ರ. ದೈವ ಸಾನ್ನಿಧ್ಯ ನನಗೂ ಅಷ್ಟೇ, ನೋಡುವವರಿಗೂ ಅಷ್ಟೇ ದೈವ ಸಾನ್ನಿಧ್ಯ ಅನುಭವಿಸಲು ಕೃಪೆ ಕೊಡು ಕರ್ತಾವೆ. ಪರಿಶುದ್ಧಾತ್ಮನು ತಾನೇ ನಮ್ಮನ್ನು ಲೀಡ್ ಮಾಡಲಿ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಅಪೊಸ್ತಲರ ಕೃತ್ಯಗಳು 9:32ರಿಂದ 43ರವರೆಗೆ. ಇಲ್ಲಿ ಏನು 32ರಿಂದ 43ರವರೆಗೆ ನಾವು ಈ ದಿನ ಧ್ಯಾನ ಮಾಡ್ತೀವಿ ಅಂದರೆ, ಐನೇಯನೆಂಬ ಪಾರ್ಶ್ವವಾಯು ರೋಗಿ ಅವನು ಅದ್ಭುತವಾಗಿ ಯಾವ ರೀತಿ ಸ್ವಸ್ಥತೆ ಹೊಂದ್ಕೊಳ್ತಾನೆ ಅಂತ ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ದಿನ ನೀವು ಯಾವ್ಯಾವ ಪರಿಸ್ಥಿತಿನಲ್ಲಿ ಬಂದಿದ್ದೀರಾ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಅದು ವೇದನೆಯ ಅನಾರೋಗ್ಯ ಆಗಿರಬಹುದು, ಇಲ್ಲ ಅಸ್ವಸ್ಥೆಯಾಗೇ ಇದ್ದೀರಾ ಅದಾಗಿರಬಹುದು. ಏನೋ ಒಂದು ವಿಧದಲ್ಲಿ ನೀವು ಇದನ್ನು ಕಾಣುವವರಾಗಿದ್ದೀರಾ. ಆ ವಿಷಯಕ್ಕೆ ಈ ವಾಕ್ಯ ನಮಗೆ ಬಿಡುಗಡೆ ಕೊಡುತ್ತದೆ ಅಂತ ನೀವು ನಂಬಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಸತ್ಯವೇದ ವಾಕ್ಯಗಳನ್ನು ತೆಗೀರಿ. ಈ ವಾಕ್ಯಗಳನ್ನು ಶ್ರದ್ಧೆಯಿಂದ ನಾನಿಲ್ಲಿ ಓದುವಾಗ ನೀವು ಓದಿಕೊಳ್ಳಬೇಕು, ಬರೆದಿಟ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದು ಏನೋ ಒಂದು ಪುಸ್ತಕ ಕೇಳಿಸ್ಕೊಂಡು ಬಿಟ್ಟುಬಿಡೋಣ ಅನ್ನೋದಲ್ಲ. ಇದರಲ್ಲಿ ಜೀವ ಇದೆ. ಇಲ್ಲಿ ನಾನು ಆಗಲಿ ನೀವಾಗಲಿ ಮಾತನಾಡುವಾಗ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. 32, 33, 34, 35 ಈಗ ತೆಗೆದುಕೊಂಡಿರೋದು ಯಾವುದು? ಅಪೊಸ್ತಲರ ಕೃತ್ಯಗಳು 9. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪೇತ್ರನು ಎಲ್ಲ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲುದ್ದದಲ್ಲಿ ವಾಸಿಯಾಗಿದ್ದ ದೇವಜನರ ಬಳಿಗೂ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು ಮತ್ತು ಲುದ್ದದಲ್ಲಿಯೂ ಸಾರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ನಾವು ನೋಡಿ, ಇದೇ ಪಾರ್ಶ್ವವಾಯು ರೋಗಿ ನಾವು ಮೊದಲು ನೋಡಿದೆವು. ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ಎದ್ದೇಳು ಅಂತ ಯೇಸು ಸ್ವಾಮಿ ಹೇಳಿದ್ದನ್ನು
ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ಎದ್ದೇಳು, ನೀನು ನಡಿ ಅಂತ ಹೇಳಿದ ಯೇಸು ಸ್ವಾಮಿ ಮಾತನಾಡಿದ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ ಆಲ್ರೆಡಿ. ಇಲ್ಲಿ ಅದೇನೇ ಪೇತ್ರ ಅಲ್ಲಿ ಇಲ್ಲಿ ಹೋಗುವಾಗ ಇದು ನಡೆದಿರೋದು ಯೇಸು ಸ್ವಾಮಿ ಸ್ವರ್ಗಾರೋಹಣ ಆದಮೇಲೆ ತನ್ನ ಶಿಷ್ಯರು ಮಾಡ್ತಾ ಇರೋ ಸೇವೆ ಇದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪೇತ್ರನು ಎಲ್ಲ ಕಡೆಯಲ್ಲಿಯೂ ಸಂಚಾರ ಮಾಡ್ತಾ ಇರುವಾಗ ಲುದ್ದದಲ್ಲಿ ವಾಸಿಯಾಗಿದ್ದ ದೇವಜನರ ಬಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೆ ಪಾರ್ಶ್ವವಾಯು ರೋಗಿ ಒಬ್ಬ ಐನೇಯನೆಂಬ ಒಬ್ಬನು ಪಾರ್ಶ್ವವಾಯು ರೋಗಿ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಪೇತ್ರನು ಅವರನ್ನು ನೋಡಿಬಿಟ್ಟು, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಡೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎದ್ದು ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ಎದ್ದೇಳು ಅಂತ ಹೇಳಿದ್ರು. ಇಲ್ಲಿ ಆ ಥರ ಹೇಳಿಲ್ಲ, ಎದ್ದು ನಡೆ. ಅರ್ಥ ಆಯ್ತಾ? ತಕ್ಷಣವೇ ಆ ರೋಗಿ ಎದ್ದು ನಡೀತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಲ್ಲಿರುವವರೆಲ್ಲರೂ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ನೋಡಿ, ಇದು ಒಂದು ಅದ್ಭುತ ಆಯಿತಾ? ಇನ್ನೊಂದು ಅದ್ಭುತ ಯೇಸು ಸ್ವಾಮಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಪೇತ್ರನು ಮಾಡಿದ ಅದ್ಭುತ, ಇಲ್ಲಿ ಸತ್ತು ಹೋಗಿದ್ದ ದೋರ್ಕಳೆಂಬ ಒಬ್ಬ ಶಿಷ್ಯನನ್ನು ಬದುಕಿಸಿದ್ದು. ಯಾವ ರೀತಿಯ ದೋರ್ಕಳನ್ನು ಪೇತ್ರನು ದೇವರು ಬದುಕಿಸಿದ್ದು ಅನ್ನೋದನ್ನು ನಾವಿವಾಗ ಧ್ಯಾನ ಮಾಡಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯನಿದ್ದಳು. ತಬಿತಾ ಅನ್ನೋ ಒಂದು ಸ್ತ್ರೀ, ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂದರೆ ದೋರ್ಕಾಯ್ ಅಂತ ಅರ್ಥ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡ್ತಾ ಇದ್ಲು. ನಾವು ಮಾಡ್ತಾ ಇದ್ದೀವ ದೇವರ ಮಕ್ಕಳೇ? ಸತ್ಕ್ರಿಯೆ ಅಂದರೆ ತಗ್ಗಿ ಬಗ್ಗಿ ನಡೆಸಿ ಒಬ್ಬರಿಗೆ ಒಳ್ಳೆಯದು ಮಾಡೋದು, ದಾನ ಧರ್ಮ ಮಾಡಬೇಕು. ನಮ್ಮಲ್ಲಿರುವುದು ನಾವೇ ತಿನ್ನಬಾರ್ದು. ಅರ್ಥ ಆಯ್ತಾ? ದೇವರು ನಮಗೆ ಅಕ್ಕಪಕ್ಕದಲ್ಲಿ ಇಟ್ಟಿರ್ತಾರೆ, ಇಲ್ಲ ನಾವು ಹೋಗುವಾಗ ಯಾರಾದರೂ ಒಬ್ಬರು ಸಿಗ್ತಾರೆ, ನಾವು ಅವ್ರಿಗೆ ದಾನ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಗ ದಾನ ಧರ್ಮಗಳನ್ನು ಬಹಳವಾಗಿ ಅವಳು ಮಾಡ್ತಾ ಇದ್ಲು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು. ತಕ್ಷಣವೇ ಅವಳಿಗೆ ರೋಗ ಬಂತು, ತಕ್ಷಣವೇ ಅವಳು ಸತ್ತೋಗ್ಬಿಟ್ರು. ಅರ್ಥ ಆಯ್ತಾ? ಈಗ ದಾನ ಧರ್ಮ ಮಾಡ್ತಾ ಇದ್ದಿದ್ದು, ಸತ್ಕ್ರಿಯೆಗಳನ್ನು ಮಾಡ್ತಾ ಇದ್ದಿದ್ದು ಎಲ್ಲ ಜನರಿಗೆ ಇವಳು ಸತ್ತಿದ್ದೆ ಏನೋ ಕಳ್ಕೊಂಡಂಗೆ ಆಗೋಯ್ತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆವಾಗ ಪೇತ್ರನು ಬರುವಾಗ ಇವ್ರು ಹೇಳ್ತಾರೆ, ಪೇತ್ರನೇ ನೋಡು ನಮ್ಮ ವಸ್ತ್ರಗಳನ್ನು. ತಬಿತಾ ನಮಗೆಲ್ಲ ಬಟ್ಟೆ ಎಲ್ಲ ಹೊಲ್ಕೊಡ್ತಾ ಇದ್ಲು, ದಾನ ಧರ್ಮ ಮಾಡ್ತಾಯಿದ್ಲು, ಇವಾಗ ಯಾರಿದ್ದಾರೆ ನಮಗೆ, ನೀನು ಬದುಕಿಸಬಲ್ಲೆಯಾ ಅಂಥೇಳಿ ಅವರು ಕಣ್ಣೀರಿಟ್ಟು ನೊಂದೋಗ್ತಾ ಇದ್ರು. ಆವಾಗ ಪೇತ್ರನು ಏನು ಮಾಡ್ತಾರೆ ಅಂತ ನೋಡಿಕೊಳ್ಳೋಣವೇ? ಮತ್ತು ಆಕೆ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿ ಇಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ನೋಡಿ, ಅಲ್ಲೋಗಿ ಶಿಷ್ಯರು ಹೋಗ್ಬಿಟ್ಟು, ನೀನು ಬೇಗ ನಮ್ಮ ಜೊತೆಯಲ್ಲಿ ಬರಬೇಕು, ತಡ ಮಾಡಬೇಡ, ಬೇಗ ನೀನು ಬರಬೇಕು ಅಂತೇಳುವಾಗ ತಕ್ಷಣ ಪೇತ್ರನು ಹೋಗ್ತಾರೆ. ದೇವರು ನಮ್ಮನ್ನು ಆ ರೀತಿ ಕರೆದಾಗ ನಾವು ಹೋಗ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪೇತ್ರನು ಎದ್ದವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವನು ಮೇಲಂತಸ್ತಿಗೆ ಮೇಲೆ ಕರ್ಕೊಂಡು ಹೋದರು. ಮೇಲಂತಸ್ತಿಗೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ತಬಿತನ ಸ್ನಾನ ಎಲ್ಲ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಮಲಗಿಸಿದ್ದಾರೆ. ಸತ್ತೋಗಿದ್ದಾಳಲ್ವಾ ದೋರ್ಕಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೂಡಲೇ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. ಪೇತ್ರನು ಇದನ್ನೆಲ್ಲ ನೋಡಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ತಬಿತಾ, ನಂಬಿಕೆಯಿಂದ, ಯೇಸು ಸ್ವಾಮಿಯ ಶಿಷ್ಯರು ನಂಬಿಕೆಯಿಂದ ತಬಿತಾ ಏಳು ಅಂದನು. ಹೇಳಿದ ತಕ್ಷಣ ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ನೋಡಿ, ಇದು ಎರಡನೇ ಅದ್ಭುತ. ಅರ್ಥ ಆಯ್ತಾ? ಮೊದಲನೇ ಅದ್ಭುತ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥತೆ ಮಾಡಿದ್ದು. ಎರಡನೇ ಅದ್ಭುತ, ಯೊಪ್ಪದಲ್ಲಿ ತಬಿತಾ ಎನ್ನುವ ಒಂದು ಸ್ತ್ರೀ ಇದ್ದಳು, ದಾನ ಧರ್ಮ ಮಾಡುತ್ತಾ ಸತ್ಕ್ರಿಯೆಗಳನ್ನು ಮಾಡುತ್ತಾ. ಆ ತಬಿತಾ ಎನ್ನುವುದಕ್ಕೆ ಅಲ್ಲಿ ಗ್ರೀಕ್ ಭಾಷೆಯಲ್ಲಿ ಏನು ಹೇಳ್ತಾರೆ? ದೋರ್ಕಾ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವಾಗ ನೋಡಿ, ಪೇತ್ರನು ನಂಬಿಕೆಯಿಂದ ತಬಿತಾ ಏಳು ಅಂದಿದೆ, ಅವಳು ಎದ್ದು ಕುಳಿತುಕೊಂಡಳು.
ಅವನು ಆಕೆಯನ್ನು ಕೈಗೊಟ್ಟು ಎಬ್ಬಿಸಿ ದೇವ ಜನರ ಮೇಲೆ ನಿಲ್ಲಿಸಿದನು. ಎಲ್ಲರ ಮುಂದೆ, ವಿಧವೆಯರ ಮುಂದೆ ಕೈಕೊಟ್ಟು ಎಬ್ಬಿಸಿ ದೇವ ಜನರನ್ನು, ವಿಧವೆಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು. ಎಷ್ಟು ಆಶ್ಚರ್ಯ ಆಗಿರ್ಬೋದು ಅಲ್ಲ ದೇವರ ಮಕ್ಕಳೇ. ಈ ಸಂಗತಿ ಯೊಪ್ಪದಲ್ಲೆಲ್ಲ ತಿಳಿದು ಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟು, ಆಮೇಲೆ ಪೇತ್ರನು ಯೊಪ್ಪದಲ್ಲಿ ಚರ್ಮಕಾರನಾದ ಸೀಮೋನನೆಂಬುವನ ಬಳಿಯಲ್ಲಿ ಬಹಳ ದಿವಸ ವಾಸ ಮಾಡಿದನು. ನೋಡಿ ಎಷ್ಟು ಜನ ರಕ್ಷಣೆ ಹೊಂದಿರ್ಬೋದು ಈ ಅದ್ಭುತ ನೋಡಿ ದೇವರ ಮಕ್ಕಳೇ. ಅದ್ಭುತ ನೋಡಿನೇ ರಕ್ಷಣೆ ಹೊಂದಬೇಕಾ? ಯೇಸು ಸ್ವಾಮಿ ಮಾಡಿರೋದೆಲ್ಲ ನಮಗೆ ಗೊತ್ತಿದೆ. ನೀವು ಹೇಳುವಾಗ ನೀವು ಯಾವ ರೀತಿಯಲ್ಲಿ ಸಕ್ರಿಯೆ, ದಾನ ಧರ್ಮ, ಪರಿಶುದ್ಧತೆಯಲ್ಲಿ ಇರ್ತೀರೋ ನೀವು ಹೇಳುವಾಗ ಅವ್ರು ನಂಬ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವ್ರು ನಂಬಿ ನಾವು ಯೇಸು ಸ್ವಾಮಿನ ಅಂಗೀಕರಿಸ್ಕೊಳ್ತೀವಿ, ನಾವು ಆಲಯಕ್ಕೆ ಬರ್ತೀವಿ ಅನ್ನಷ್ಟು ಅವರ ಹೃದಯವನ್ನು ದೇವರು ಪರಿಶುದ್ಧಾತ್ಮನ ಅದ್ಭುತ ಮಾಡ್ತಾರೆ. ಹಾಗಾದರೆ ಈ ದಿನ ನಾವೇನು ಕಲ್ತ್ಕೊಂಡ್ವಿ? ನಾವು ಕಲ್ತ್ಕೊಬೇಕಾಗಿರೋದು ಈ ದಿನಗಳಲ್ಲಿ, ಈ ಫೆಬ್ರವರಿ ತಿಂಗಳಿನಲ್ಲಿ ನಾವು ಉಪವಾಸದಲ್ಲಿ ಹಾದಿ ಹೋಗಬೇಕು. ನೋಡಿ, ಉಪವಾಸ ಮಾಡೋಕ್ಕಾಗದೇ ಇದ್ದವರು ಇದ್ದಾರೆ. ಆದರೆ ನೀವು ತೀರ್ಮಾನ ಮಾಡಿಕೊಡ್ರಿ, 1 ಅವರು 2 ಅವರು ಕರ್ತನಿಗೋಸ್ಕರ ಉಪವಾಸದಲ್ಲಿದ್ದು ಲೇಟಾಗಿ ಊಟ ಮಾಡಿ, ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿ, ಲೇಟಾಗಿ ಡಿನ್ನರ್ ಮಾಡಿ. ಇಲ್ಲ ಆಗಲಿಲ್ಲವೇ ದಾನಿಯೇಲನ ಉಪವಾಸ ಮಾಡಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ದೇವರಿಗೋಸ್ಕರ ನೋಡಿ, ಈ ತಿಂಗಳೆಲ್ಲ ನಾವು ಉಪವಾಸದಲ್ಲಿ ಹಾದು ಹೋಗುತ್ತಾ ಈ ಥರ ಸಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಮಾಡುತ್ತಾ ನಾವು ಬಂದರೆ ಅದು ಅವರಿಗೆ ಮಾಡಿದ ಹಾಗೆ ಅಲ್ಲ, ನಮ್ಮ ಯೇಸು ಸ್ವಾಮಿಗೆ ಮಾಡಿದ ಹಾಗಾಯಿತು. ಅರ್ಥ ಆಯ್ತಾ? ನಾವು ಅದು ಮಾಡಿದ ತಕ್ಷಣ ನಾವು ಪರಲೋಕಕ್ಕೆ ಹೋಗ್ತೀವಿ ಅನ್ನೋದು ನಾವು ಹೇಳೋಕ್ಕಾಗಲ್ಲ ದೇವರ ಮಕ್ಕಳೇ. ಇದೆಲ್ಲ ಸತ್ಕ್ರಿಯೆಗಳು, ಕ್ರಿಯೆಗಳು. ನಾವು ನಡೆದುಕೊಳ್ಳುವ ವಿಧ, ನಾವು ಪರಿಶುದ್ಧರಾಗಿದ್ದೀವ, ಎಲ್ಲ ದೇವರು ಕಾಣುವವರಾಗಿದ್ದಾರೆ. ಆದರೆ ದೇವರು ಕೊಟ್ಟಿರುವ ಕಟ್ಟಳೆಯಲ್ಲಿ ನಾವು ಇವತ್ತು ಏನು ಕಲ್ತ್ಕೊಂಡ್ವಿ? ಸತ್ಕ್ರಿಯೆಗಳನ್ನು ಮಾಡಬೇಕು. ಅರ್ಥ ಆಯ್ತಾ? ಸತ್ಕ್ರಿಯೆಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಸಮಾಧಾನ ಹೇಳುವವರಾಗಿರಬೇಕು, ಸಂತೋಷದಿಂದ ಅಂಥವರ ಜೊತೆಯಲ್ಲಿ ನಾವು ಇರಬೇಕು, ದುಃಖ ಪಡುವವರ ಕಣ್ಣೀರನ್ನು ನಾವು ಒರೆಸಬೇಕು. ಇದೆಲ್ಲ ದೇವರಿಗೆ ತುಂಬ ಇಷ್ಟ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಒಂದು ಸಮಾಧಾನದ ಮಾತುಗಳನ್ನು ಅವರ ಹತ್ರ ಹಾಡಬೇಕು. ನಾವು ಎಷ್ಟೋ ದುಃಖದಲ್ಲಿ ಈ ರೀತಿ ಸಿಸ್ಟರ್, ಈ ರೀತಿ ಬ್ರದರ್ ಅಂತ ಹೇಳುವಾಗ ಕೇಳಿಸ್ಕೊಂಡು ಸುಮ್ಮನೆ ಬರಬಾರ್ದು, ಹೇಳಬೇಕು, ಸಮಾಧಾನ ಪಡಿಸ್ಬೇಕು. ಅವ್ರಿಗೆ ಸಮಾಧಾನ ಪಡಿಸಿ ಅವರ ಕಣ್ಣೀರು ಅವರೇ ಒರೆಸ್ಕೊಳ್ತಾರೋ ಇಲ್ಲೋ ನಾವು ಅವರನ್ನು ಒರೆಸಿ ಸಮಾಧಾನ ಪಡಿಸಿ ಅವರನ್ನು ಸಂತೋಷಪಡಿಸಿ ಬರುವವರಾಗಿರಬೇಕು. ಅದೇ ದೇವರಿಗೆ ಇಷ್ಟ. ಯಾಕಂದರೆ ಯೇಸು ಸ್ವಾಮಿ ಆ ರೀತಿ ತಾನೇ ಇದ್ದಿದ್ದು. ಅತಿ ಪ್ರೀತಿಯುಳ್ಳ ಯೇಸು ಸ್ವಾಮಿ. ಪರಲೋಕವೇ ಪ್ರೀತಿನಲ್ಲಿ ಅಡಗಿದೆ, ಆ ಪ್ರೀತಿ ನಡೆಯಿದೆ ಎಲ್ಲ ಕಮಾಂಡ್ಮೆಂಟ್ಸ್. ಆವಾಗ ನೀವು ತಿಳ್ಕೊಳ್ಳಿ, ನೀವು ನಡೆಯೋ ವಿಧ ಕರೆಕ್ಟಾಗಿದೆಯಾ, ಕುಳಿತುಕೊಳ್ಳೋ ವಿಧ ಕರೆಕ್ಟಾಗಿದೆಯಾ, ನೀವು ನೋಡುವ ವಿಧ ಕರೆಕ್ಟಾಗಿದೆಯಾ, ಯೋಚನೆ ಮಾಡೋದು ಕರೆಕ್ಟಾಗಿದೆಯಾ, ನೀವು ಮಾತನಾಡುವ ವಿಧ ಕರೆಕ್ಟಾಗಿದೆಯಾ, ಎಲ್ಲ ಪರಿಶೋಧನೆ ಮಾಡ್ತಾರೆ ದೇವರು. ಪರಿಶೋಧನೆ ಮಾಡಿ ನೀವು ಪರಲೋಕಕ್ಕೆ ಬರಲ್ಲ ಅಂತ ದೇವರು ಹೇಳ್ತಾ ಇಲ್ಲ. ನೀ ಮಾಡುವ ಕ್ರಿಯೆಗಳಿಂದ ಸೈತಾನನು ಏನು ಮಾಡ್ತಾನೆ? ನಮ್ಮನ್ನು ಮುಟ್ಟುತ್ತಾನೆ. ಅದಕ್ಕೆ ಆಸ್ಪದ ನಾವೇ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಅವನಿಂದ ನಮ್ಮನ್ನು ಮುಟ್ಟಿ ಏನು ಮಾಡೋಕ್ಕಾಗೋಲ್ಲ. ಅವನು ಮುಟ್ಟಕ್ಕಾಗದೇ ಇರುವ ಹಾಗೆ ನಾವು ನಡ್ಕೊಳ್ಬೇಕು. ಒಂದೊಂದು ಸಾರಿ ನಾವು ದಾರಿ ತಪ್ಪಿ ಹೋಗ್ಬಿಡ್ತೀವಿ, ಆವಾಗೂ ದೇವರು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ಈ ವಾಕ್ಯ ಯಾವ ರೀತಿ ಅಂದರೆ ಈ ಅದ್ಭುತಗಳು ನಾವು ಪಡ್ಕೊಳ್ಬೇಕು ದೇವರ ಮಕ್ಕಳೇ. ನೀವು ಮಾತ್ರ ಅಲ್ಲ, ನಾನು ನೀವು ಎಲ್ಲರೂ ಪಡ್ಕೊಳ್ಬೇಕು. ಕರ್ತನ ನಾಮ ಮಹಿಮೆ ಹೊಂದಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯ ಬರೆದಿಟ್ಕೊಂಡು ಧ್ಯಾನ ಮಾಡಿ. ಅರ್ಥ ಆಯ್ತಾ? ಈ ತಿಂಗಳಲ್ಲಿ ಉಪವಾಸದಲ್ಲಿ ಹಾದು ಹೋಗ್ರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಉಪವಾಸದಲ್ಲಿ ಹಾದು ಹೋಗ್ರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸಿ ಮುಗಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳ ಎತ್ತಿಂದು ನಿಮ್ಮನ್ನೇ ಆರಾಧಿಸ್ಬೇ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳ ಎತ್ತಿಂದು ನಿಮ್ಮನ್ನೇ ಆರಾಧಿಪೆ. ನೀವುನ್ನತ ಅದ್ಭುತವ ಮಾಡುವೆ.
ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈ ದಿನ ಸೇವೆಯಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ ಏಸಪ್ಪ. ಕರ್ತಾವೇ, ಯೂಟ್ಯೂಬ್ ನೋಡುವವರೆಲ್ಲರನ್ನು ದೇವರೇ ನೀನು ಆಶೀರ್ವದಿಸು, ಬಲಪಡಿಸು, ಸ್ವಸ್ಥತೆ ಕೊಡು, ಅವಶ್ಯಕತೆಗಳನ್ನು ಸಂಧಿಸು. ಯಾವ್ಯಾವ ವಿಷಯಗಳಿಗೆ ಬಿಡುಗಡೆ ಆಗದೆ ಇರುತ್ತಾರೋ ಬಿಡುಗಡೆ ಸಿಗಲಿ ಏಸಪ್ಪ. ದೇವರೇ, ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಏಸಪ್ಪ. ಎಲ್ಲ ಮಹಿಮೆ ನಿಗೊಬ್ಬರಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಂದೆ, ಮಗ, ಪರಿಶುದ್ಧಾತ್ಮನ ನಾಮ ಮಹಿಮೆ ಪಡಿಸುತ್ತಾ ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಥ್ಯಾಂಕ್ ಯು.